ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ವಯಸ್ಸಪ್ಪ ಮಾದಿಗ ಅಜಿತ್ ನಾಗರಿ. ಈಗಾಗಲೇ ಏನಪ್ಪಾ ಅಂತಂದ್ರೆ ಪರಿಶಿಷ್ಟ ಜಾತಿಯಲ್ಲಿ ಏನೊಂದು ಒಳ ಮೀಸಲಾತಿ ವರ್ಗೀಕರಣ ಆದ ನಂತರ ಕರ್ನಾಟಕ ಸರ್ಕಾರ ಬಿಲ್ಲನ್ನು ರಚನೆ ಮಾಡಿರ್ತಕ್ಕಂಥದ್ದು. ಆ ಒಂದು ಬಿಲ್ ಈಗಾಗಲೇ ರಾಜ್ಯಪಾಲರಿಗೆ ತಲುಪಿರುವಂಥದ್ದು. ರಾಜ್ಯಪಾಲರು ಮತ್ತೆ ಸ್ಪಷ್ಟೀಕರಣಕ್ಕಾಗಿ ಕರ್ನಾಟಕ ಸರ್ಕಾರಕ್ಕೆ ಕಳಿಸಿರುವಂಥದ್ದು. ಆ ಎಲ್ಲ ವಿಚಾರಗಳ ಮಧ್ಯೆ ಹೊಸ ಜಾತಿ ಪ್ರಮಾಣ ಪತ್ರವನ್ನು ಯಾಕೆ ಪಡಿಬೇಕಂತಕ್ಕಂಥದ್ರ ಕುರಿತಾಗಿ ಇಲ್ಲಿ ಚರ್ಚೆಯನ್ನು ಮಾಡೋಣ. ಬಂಧುಗಳೇ, ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ 101 ಉಪಜಾತಿಗಳಿಗೆ ಸಂಬಂಧಿಸಿದಂತೆ ಏನೊಂದು ಗೌರವಾನ್ವಿತ ಎಚ್.ಎನ್. ನಾಗಮೋಹನ್ ದಾಸ್ ಆಯೋಗವು ಒಂದು ರಿಪೋರ್ಟ್ ಅನ್ನು ಸರ್ಕಾರಕ್ಕೆ ನೀಡಿದ ನಂತರ ಆ ಒಂದು ರಿಪೋರ್ಟ್ ಅಲ್ಲಿ ಪ್ರವರ್ಗವಾರನ್ನು ನಾವು ನೋಡಿದಾಗ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ, ಪ್ರವರ್ಗ ಡಿ, ಪ್ರವರ್ಗ ಇ ಎಂದು 5 ವಿಭಾಗಗಳಲ್ಲಿ 5 ಪ್ರವರ್ಗಗಳನ್ನ ಮಾಡಿರ್ತಕ್ಕಂಥದ್ದು. ಅದಾದ ನಂತರ ಸರ್ಕಾರ ಅದನ್ನ ಕೆಲವು ಮಾರ್ಪಾಡುಗಳೊಂದಿಗೆ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತ ಹೇಳಿಕೆಯಿಂದ 101 ಉಪಜಾತಿಗಳನ್ನ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಬಂಧುಗಳೇ, ಇಲ್ಲಿ ನಾವು ಹೊಸ ಸರ್ಟಿಫಿಕೇಟ್ ಅಂತಕ್ಕಂಥದ್ರ ಅವಶ್ಯಕತೆ ಯಾಕಿದೆ ಅಂತಕ್ಕಂಥದ್ದನ್ನು ನೋಡಿದಾಗ ಈಗಾಗಲೇ ಆರಂಭವಾಗಿರ್ತಕ್ಕಂಥ ಪ್ರವೇಶಗಳಾಗಿರ್ಬೋದು, ನೇಮಕಾತಿಗಳಾಗಿರ್ಬೋದು, ಅದೇ ರೀತಿಯಾಗಿ ನೇಮಕಾತಿಗಳಿಗೆ ಸಂಬಂಧಿಸಿದಂತೆ, ಪ್ರವೇಶಗಳಿಗೆ ಸಂಬಂಧಿಸಿದಂತೆ ಮತ್ತು ಅನೇಕ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಪಡಲಿಕ್ಕೆ ಆ ಒಂದು ಸರ್ಟಿಫಿಕೇಟ್ ಅಂತಕ್ಕಂಥದ್ದು ಅವಶ್ಯಕವಾಗಿದೆ. ಅದರಿಂದಾಗಿ ತಾವೆಲ್ಲರೂ ಕೂಡ ಕಡ್ಡಾಯವಾಗಿ ಏನಪ್ಪಾ ಅಂತಂದ್ರೆ ಹೊಸ ಜಾತಿ ಪ್ರಮಾಣ ಪತ್ರಗಳನ್ನ ಪಡಿತಕ್ಕಂಥದ್ದು. ಈಗಾಗಲೇ ಮೆಡಿಕಲ್ ಅಲ್ಲಿ ನೋಡಿರ್ಬೋದು, ಅವರು ಅಥವಾ ಮೆಡಿಕಲ್ ಸೀಟ್ಗಳ ಹಂಚಿಕೆ ಅಲ್ಲಿ ಆಗಿರ್ಬೋದು, ಅವರ ಒಂದು ಯಾರು ಪ್ರವರ್ಗಗಳನ್ನು ಸರಿಯಾದ ಪ್ರವರ್ಗಗಳನ್ನ ತೊಗೊಂಬರ್ತಾರ ಅವರಿಗೆ ಸೀಟನ್ನು ಹಂಚಿಕೆ ಮಾಡಿರ್ತಕ್ಕಂಥದ್ದು. ಆ ಎಲ್ಲ ವಿಚಾರಗಳೊಂದಿಗೆ ತಾವು ಕೂಡ ಕಡ್ಡಾಯವಾಗಿ ಏನಪ್ಪಾ ಅಂತಂದ್ರೆ ಸರ್ಕಾರದಿಂದ ಸೌಲಭ್ಯಗಳನ್ನ ಪಡಿತಕ್ಕಂಥವ್ರು ಮತ್ತು ಅನೇಕ ಪ್ರವೇಶಗಳಲ್ಲಿ ತಮ್ಮ ಮಕ್ಕಳು ಆರಂಭವಾಗಿರ್ತಕ್ಕಂಥ ಪ್ರವೇಶಗಳಿಗೆ ಅರ್ಜಿಯನ್ನ ಹಾಕ್ತಕ್ಕಂಥವ್ರು, ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನ ಪಡಿತಕ್ಕಂಥವ್ರು, ನೇಮಕಾತಿಗಳಿಗೆ ಸಂಬಂಧಿಸಿದಂಥ ನೋಟಿಫಿಕೇಶನ್ಗೆ ಸಂಬಂಧಿಸಿದಂತೆ ತಾವು ಅರ್ಜಿಯನ್ನ ಹಾಕುವಂಥವ್ರು, ಪ್ರತಿಯೊಬ್ಬರು ಕೂಡ ಏನಪ್ಪಾ ಅಂತಂದ್ರೆ ಯಾರೊಂದು ಸರ್ಕಾರದಿಂದ ಸೌಲಭ್ಯವನ್ನು ಪಡಿತಕ್ಕಂಥವ್ರು ಎಲ್ಲರೂ ಕೂಡ ಏನಪ್ಪಾ ಅಂದ್ರೆ ಪರಿಶಿಷ್ಟ ಜಾತಿ ಬರ್ತಕ್ಕಂಥವ್ರು ಹೊಸ ಜಾತಿ ಪ್ರಮಾಣ ಪತ್ರಗಳನ್ನ ಪಡೆಯೋದು ಅವಶ್ಯಕವಾಗಿರುವಂಥದ್ದು. ಹಾಗಾದ್ರೆ ಪ್ರವರ್ಗವಾರು ಯಾರ್ಯಾರು ಯಾವ ಸರ್ಟಿಫಿಕೇಟ್ ಯಾವ ಪ್ರವರ್ಗಗಳೊಂದಿಗೆ ಪಡಿಬೇಕು ಅಂತಕ್ಕಂಥದ್ದನ್ನ ತಾವು ವಿಚಾರ ಮಾಡಿದಾಗ ಮೊದಲನೇದಾಗಿ ಬರ್ತಕ್ಕಂಥವ್ರು ಪ್ರವರ್ಗ ಎ ಅಂತಕ್ಕಂಥದ್ದನ್ನ ಸರ್ಕಾರ ಮಾಡಿದ ನಂತರ 16 ಉಪಜಾತಿಗಳನ್ನ ಸಂಬಂಧಿಸಿದಂತೆ ಪ್ರವರ್ಗ ಎ ಅಂತ ನೀಡಿರ್ತಕ್ಕಂಥದ್ದು. ಅದಾದ ನಂತರ ಪ್ರವರ್ಗ ಬಿ ದಲ್ಲಿ 19 ಉಪಜಾತಿಗಳನ್ನ ಸೇರಿಸಿ ಪ್ರವರ್ಗ ಬಿ ಎಂದು ಸರ್ಕಾರ ನೀಡಿರುವಂಥದ್ದು. ಅದಾದ ನಂತರ ಪ್ರವರ್ಗ ಸಿ ಅಂತಕ್ಕಂಥದ್ದು 63 ಉಪಜಾತಿಗಳನ್ನ ಒಟ್ಟುಗೂಡಿಸಿ ಪ್ರವರ್ಗ ಸಿ ಎಂದು ನೀಡಿರುವಂಥದ್ದು. ಹಾಗಾದ್ರೆ ಪ್ರವರ್ಗ ಎ ಯಾರಿಗೆ ಸಂಬಂಧಿಸಿದೆ ಅಂತ ನೋಡಿದಾಗ ಮಾದಿಗ ಸಂಬಂಧಿತ ಉಪಜಾತಿಗಳಿಗೆ ಸಂಬಂಧಿಸಿದೆ. ಅದೇ ರೀತಿಯಾಗಿ ಪ್ರವರ್ಗ ಬಿ ಅಂತಕ್ಕಂಥದ್ದು ಚಲವಾದಿ ಹಾಗೂ ಚಲವಾದಿ ಸಂಬಂಧಿತ ಉಪಜಾತಿಗಳಿಗೆ ಸಂಬಂಧಿಸುವಂಥದ್ದು. ಅದೇ ರೀತಿಯಾಗಿ ಪ್ರವರ್ಗ ಸಿ ಅಂತಕ್ಕಂಥದ್ದು ಲಂಬಾಣಿ, ಬೋವಿ, ಕೊರಮ, ಕೊರಚ, ಅದೇ ರೀತಿಯಾಗಿ ಅಲಿಮಾರಿಗಳಿಗೆ ಸಂಬಂಧಿಸತಕ್ಕಂಥದ್ದು. ಈಗ ಅವುಗಳ ಅವಶ್ಯಕತೆಯೊಂದಿಗೆ ಆ ಒಂದು ಸೌಲಭ್ಯಗಳನ್ನು ಪಡಿಲಿಕ್ಕೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳನ್ನು ಪಡಿಲಿಕ್ಕೆ ತಾವು ಹೊಸ ಸರ್ಟಿಫಿಕೇಟ್ ಅನ್ನ ಪಡಿಬೇಕಾದ ಅವಶ್ಯಕತೆ ಇರತಕ್ಕಂಥದ್ದು. ಈಗಾಗಲೇ ನಾವು OBC ಕೆಟಗರಿಯನ್ನು ನೋಡಿದಾಗ ಉದಾಹರಣೆಗೆ 2A ಅಂತಕ್ಕಂಥವ್ರು ಕುರುಬ ಅಂತ ಇರ್ತದ, ಆದ್ರೂ ಕೂಡ 2A ಅಂತಕ್ಕಂಥದ್ದು ಇರುತ್ತೆ. ಮತ್ತೆ 3B ಅಂತಕ್ಕಂಥದ್ದು ಇರತಕ್ಕಂಥದ್ದು. ಅದೇ ರೀತಿ ಮರಾಠ ಅಂತಕ್ಕಂಥದ್ದು, ಮರಾಠದವರು 3B ಅಂತ ತಗೋತಾರ. 2A ಕುರುಬ ಸಮುದಾಯದವರು 2A ಅಂತ ತಗೋತಾರ. C1 ಕ್ಯಾಟಗರಿ 1 ಅಂತಕ್ಕಂಥದ್ದು ಉಪ್ಪಾರ್ ಸಮುದಾಯದವರು ತಗೋತಕ್ಕಂಥದ್ದು. ಅದೇ ಉದಾಹರಣೆಯೊಂದಿಗೆ ನಮ್ಮ ಪರಿಶಿಷ್ಟ ಜಾತಿಯಲ್ಲಿ ಕೂಡ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ ಅಂತಕ್ಕಂಥದ್ದನ್ನ ಮಾಡಿರುವಂಥದ್ದು. ಅದೇ ಮಾದರಿಯಲ್ಲಿ ನಮ್ಮ ಪ್ರವರ್ಗವಾರು ಇರುವಂಥದ್ದು. ಅದೇ ರೀತಿಯಲ್ಲಿ ನಾವು ಕೂಡ ಆ ಒಂದು ಸರ್ಟಿಫಿಕೇಟ್ ಅನ್ನ ಪಡೆಯೋದು ಅಷ್ಟೇ ಅವಶ್ಯಕವಾಗಿರುವಂಥದ್ದು. ಪರಿಶಿಷ್ಟ ಜಾತಿಯಲ್ಲಿ ಬರ್ತಕ್ಕಂಥ ಏನೊಂದು ತಾವು AKAD A ಅಂತಕ್ಕಂಥ ಸಮಸ್ಯೆ ಇರ್ತಕ್ಕಂಥದ್ದು, ಆ ಸಮಸ್ಯೆಗಳಿಗೆ ಈಗಾಗಲೇ 8/10/2025 ಏನಪ್ಪಾ ಅಂತಂದ್ರೆ ಒಂದು ಸರ್ಕ್ಯುಲರ್ ಅನ್ನ ಸರ್ಕಾರ ಹೊರಡಿಸಿತ್ತು. ಅದರ ಪ್ರಕಾರ ಎ ಅಥವಾ ಬಿ ದಲ್ಲಿ AKAD A ಅಂತಕ್ಕಂಥವ್ರು ಪಡಿಬಹುದು ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ರು. ಅವೆಲ್ಲ ವಿಚಾರಗಳ ಮಧ್ಯೆ ತಾವು ಈಗಾಗಲೇ ಮೊದಲಿಂದ ಕೂಡ AKAD ಇರ್ತಕ್ಕಂಥವ್ರು ಪ್ರವರ್ಗ ಎ ಅಥವಾ ಪ್ರವರ್ಗ ಬಿ ತಮ್ಮ ಸರಿಯಾದ ಒಂದು ಮಾಹಿತಿಯನ್ನು ನೀಡಿ ಸರ್ಟಿಫಿಕೇಟ್ ಅನ್ನ ಪಡಿಬೇಕಾಗಿರ್ತಕ್ಕಂಥ ಅಷ್ಟೇ ಅವಶ್ಯಕ. ಯಾಕಪ್ಪ ಅಂತಂದ್ರೆ ಯಾವ ಸಮಯದಲ್ಲಿ ಬೇಕಾದ್ರೂ ತಮ್ಮ ಸರಿಯಾದ ಪ್ರಮಾಣ ಪತ್ರಗಳನ್ನ ಪಡೆದೇ ಇದ್ದಲ್ಲಿ ಬೇರೆದವರು ಕೇಸ್ ಹಾಕಿದಾಗ ಅಥವಾ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡಿಬಾರ್ದು ಅಂತ ತಾವು ಅನ್ಕೊಂಡಿದ್ದೇ ಆದಲ್ಲಿ ಸರಿಯಾದ ಪ್ರಮಾಣ ಪತ್ರಗಳನ್ನು ತಾವು ಪಡಿಬೇಕು.
ಇಷ್ಟು ಈ ಒಂದು ಹೊಸ ಜಾತಿ ಪ್ರಮಾಣ ಪತ್ರವನ್ನು ಪಡಲಿಕ್ಕೆ ಇರ್ತಕ್ಕಂಥ ಮಾಹಿತಿಗಳು. ಒಂದು ವೇಳೆ ತಮ್ಮ ಪ್ರವರ್ಗ ತಮ್ಮ ಉಪಜಾತಿ ಯಾವ ಪ್ರವರ್ಗದಲ್ಲಿ ಬರ್ತದ ಅಂತಕ್ಕಂಥದ್ದು ಗೊತ್ತಿಲ್ಲದೆ ಇದ್ದಲ್ಲಿ ನಾವು ಈಗಾಗಲೇ ಏನಪ್ಪ ಅಂತಂದ್ರೆ ಹಿಂದಿನ ವಿಡಿಯೋದಲ್ಲಿ ಯಾವ ಉಪಜಾತಿಗಳು ಯಾವ ಪ್ರವರ್ಗದಲ್ಲಿ ಬರ್ತದ ಅಂತಕ್ಕಂಥ ವಿಡಿಯೋವನ್ನು ಕೂಡ ಮಾಡಿ ಹಾಕಿದ್ದೀವಿ. ತಾವು ಅಲ್ಲಿ ಹೋಗಿ ತಮ್ಮ ಉಪಜಾತಿ ಯಾವ ಪ್ರವರ್ಗದಲ್ಲಿ ಬರ್ತದ ಅಂತಕ್ಕಂಥದ್ದನ್ನು ನೋಡಬೇಕು. ನೋಡಿ ಸರಿಯಾದ ಮಾಹಿತಿಯನ್ನು ತುಂಬಿ ತಮ್ಮ ಉಪಜಾತಿಯೊಂದಿಗೆ ಪ್ರವರ್ಗವನ್ನು ಸರಿಯಾದ ರೀತಿಯಲ್ಲಿ ಬರೆಸ್ಬೇಕಂತ ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ಕಾರ, ಧನ್ಯವಾದಗಳು. ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.